ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ರೇಣುಕಾ ಸ್ವಾಮಿ ಕೊಲೆಯಾಗಿ 10 ದಿನಗಳಾಯಿತು. 10 ದಿನಗಳೇ ಕಳೆದಿದೆ. ಇಲ್ಲಿವರೆಗೂ ಕೂಡ ರೇಣುಕಾ ಸ್ವಾಮಿಯ ಮೊಬೈಲ್ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ಆರೋಪಿಗಳು ಹೇಳ್ತಾ ಇರುವಂಥದ್ದು ಬಿಸಾಕ್ಬಿಟ್ವಿ ರಾಜಕಾಲುವೆಗೆ ಅದನ್ನ ಅಂತ. ಜೂನ್ 8 ಬೆಳಗ್ಗೆ ಚಿತ್ರದುರ್ಗದಲ್ಲಿ ಅದು ಸ್ವಿಚ್ ಆನ್ ಆಗಿದೆ. ಮಧ್ಯಾಹ್ನ RR ನಗರ ಅಂದರೆ ಬೆಂಗಳೂರಿಗೆ ಕರ್ಕ ಬಂದಾಗ ಸ್ವಿಚ್ ಆಫ್ ಆಗಿದೆ. ಮತ್ತೆ ಪಟ್ಟಣಗೇರಿಯಲ್ಲಿ ಬೆಂಗಳೂರಿನಲ್ಲೇ ಇದೀಗ ಸ್ವಿಚ್ ಆನ್ ಆಗಿ ಸ್ವಿಚ್ ಆಫ್ ಆಗಿರೋದು ಗೊತ್ತಾಗ್ತಾ ಇದೆ. ಸೊ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಮೊಬೈಲ್ ಹುಡುಕುವಲ್ಲಿ ಪೊಲೀಸರು ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಬಟ್ ಆರೋಪಿಗಳು ಹೇಳ್ತಾ ಇರುವಂಥದ್ದು ಆತನ ಬಾಡಿ ಜೊತೆಗೆ ಫೋನನ್ನು ಕೂಡ ರಾಜಕಾಲುವೆಗೆ ಬಿಸಾಕಿದ್ವಿ ಅಂತ. ಈಗ ಆ ಮೊಬೈಲ್ನಲ್ಲೂ ಕೂಡ ಕೆಲವೊಂದು ಪ್ರಮುಖ ಅಥವಾ ಮಹತ್ತರ ಸಾಕ್ಷ್ಯಗಳನ್ನು ಸಂಗ್ರಹಿಸಬೇಕಾಗುತ್ತೆ ಪೊಲೀಸರು. ಕಾರಣ ಯಾರ್ಯಾರ ಫೋನಿಂದ ಎಷ್ಟೆಷ್ಟು ಕಾಲ್ ಹೋಗಿತ್ತು, ಎಷ್ಟೆಷ್ಟು ಗಂಟೆಗೆ ಮಾತಾಡಿದ್ದಾರೆ, ಏನು ಮಾತಾಡಿದ್ದಾರೆ, ರೆಕಾರ್ಡಿಂಗ್ ಆನ್ ಮಾಡ್ಕೊಂಡಿದ್ರೆ ಪೊಲೀಸರಿಗೆ ಇನ್ನೂ ಕೂಡ ಸುಲಭ ಆಗುತ್ತೆ. ಬಟ್ ಮೊಬೈಲೇ ಸಿಗ್ತಿಲ್ವಲ್ಲ. ಮತ್ತು ಅವರು ಎಷ್ಟೆಷ್ಟೊತ್ತಿಗೆ ಸ್ವಿಚ್ ಆನ್ ಆಗಿತ್ತು, ಸ್ವಿಚ್ ಆಫ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ದುರ್ಗದಲ್ಲಿ ಅಥವಾ ಚಿತ್ರದುರ್ಗದಲ್ಲಿ ಬೆಳಗ್ಗೆ ಸ್ವಿಚ್ ಆನ್ ಆಗಿರೋದು, ಸ್ವಿಚ್ ಆಫ್ ಆಗಿರೋದು, RR ನಗರಕ್ಕೆ ಬಂದು ಸ್ವಿಚ್ ಆನ್ ಆಗಿದೆ. ಮತ್ತೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ರಾಘು, ಎಸ್, ಟೆಕ್ನಿಕಲ್ ಎವಿಡೆನ್ಸ್ ಅಂತ ಬಂದಾಗ ಬಹಳ ಪ್ರಾಮುಖ್ಯತೆಯನ್ನು ಈ ಫೋನ್ ಪಡೆದುಕೊಳ್ಳುತ್ತೆ. ಬಟ್ ಈಗ ಫೋನೇ ಸಿಗ್ತಾ ಇಲ್ಲ. ಪೊಲೀಸರಿಗೆ ಮುಂದೆ ಇರುವಂತಹ ಈಗ ಒಂದು ಚಾಲೆಂಜಸ್ ಹೇಗೆ ಫೋನ್ ಹುಡುಕುವಲ್ಲಿ ಅಂತ? ಇದೇ ಪ್ರಮುಖವಾಗಿ ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ ಆತ ರೇಣುಕಾ ಸ್ವಾಮಿ ಏನಿದೆ ಆತನ ಫೋನ್ ಏನಿತ್ತು ಅದು ಬಹಳ ಪ್ರಮುಖವಾದಂಥ ಎವಿಡೆನ್ಸ್. ಯಾಕಂದರೆ ಆ ರೇಣುಕಾ ಸ್ವಾಮಿ ಯಾರಿಗೆ ಮೆಸೇಜ್ ಮಾಡಿದ್ದ, ಹೇಗೆ, ಎಲ್ಲಿ, ಆ ಜೊತೆಗೆ ಆತನನ್ನು ಯಾರೆಲ್ಲ ಸಂಪರ್ಕ ಮಾಡಿದ್ರು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಫೋನನ್ನು ಹುಡುಕಿ ಅಲ್ಲಿದ್ದಂಥ ಮೊಬೈಲ್ ಡೇಟಾವನ್ನು ಕಲೆಕ್ಟ್ ಮಾಡಬೇಕಾದಂಥ ಒಂದಷ್ಟು ಸವಾಲುಗಳು ಸದ್ಯ ಪೊಲೀಸ್ ಇಲಾಖೆಗೆ ಮುಂದಿರುವಂಥದ್ದು. ಪ್ರಮುಖವಾಗಿ ಆತ ಎಲ್ಲಿ ಕಿಡ್ನ್ಯಾಪ್ ಆಗ್ತಾನೆ ಅಂದರೆ ಚಿತ್ರದುರ್ಗದಲ್ಲಿ ಆ ದಿನ ಬೆಳಿಗ್ಗೆ ಕಿಡ್ನ್ಯಾಪ್ ಆದಂಥ ಸಂದರ್ಭದಲ್ಲಿ ಆತನ ಫೋನು ಸ್ವಿಚ್ ಆಫ್ ಆಗಿರುತ್ತೆ. ಅದಾದ ಬಳಿಕ ಮಧ್ಯಾಹ್ನದ ವೇಳೆಗೆ ಅದನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ RR ನಗರದಲ್ಲಿ ಸ್ವಿಚ್ ಆನ್ ಆಗುತ್ತೆ. ಆ ಬಳಿಕ ಮತ್ತೆ ಸ್ವಿಚ್ ಆಫ್ ಆಗುತ್ತೆ. ಬಟ್ ಆದ್ರೆ ಆರೋಪಿಗಳು ಹೇಳ್ತಾ ಇರುವಂತದ್ದು ನಾವು ಆತನನ್ನ ಕೊಲೆ ಮಾಡಿದ ಬಳಿಕ ಎಲ್ಲಿ ಬಿಸಾಕಿಡಿದ್ವಿ, ಆತನ ಮೃತದೇಹವನ್ನು ಎಲ್ಲಿ ಬಿಸಾಡಿದ್ವಿ ಅಲ್ಲೇ ಪಕ್ಕದಲ್ಲೇ ಇದ್ದಂತ ರಾಜಕಾಲುವೆಗೆ ನಾವು ಫೋನನ್ನ ಬಿಸಾಕಿದ್ವಿ ಅನ್ನುವಂತ ಮಾಹಿತಿಯನ್ನು ನೀಡ್ತಾ ಇರುವಂತದ್ದು. ಸೊ ಬಟ್ ಆದ್ರೆ ಪೊಲೀಸ್ ತನಿಖೆಯಲ್ಲಿ ಅದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಅನೇಕ ಕಡೆಗಳಲ್ಲಿ ಸ್ಥಳ ಮಾಜರನ್ನ ಮಾಡ್ತಾ ಇದ್ರೆ ಸಂಬಂಧಪಟ್ಟಂತ ಅಂದ್ರೆ ಆರೋಪಿಗಳಿಗೆ ಸಂಬಂಧಪಟ್ಟಂತ ಜಾಗಗಳೇನಿದ್ವು ಅಲ್ಲೆಲ್ಲವೂ ಕೂಡ ಆ ಮೊಬೈಲ್ ಅನ್ನ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡ್ತಿದ್ರೆ. ಬಟ್ ಆದ್ರೆ ಅಲ್ಲೆಲ್ಲೂ ಕೂಡ ಮೊಬೈಲ್ ಸಿಗ್ತಾ ಇಲ್ಲ. ಪ್ರಮುಖವಾಗಿ ಮೊಬೈಲ್ ಸಿಗದಂತ ಸಂದರ್ಭದಲ್ಲಿ ನಿಜಕ್ಕೂ ಅಲ್ಲಿ ಏನೆಲ್ಲ ಆಗಿತ್ತು ಅನ್ನುವಂಥ ಘಟನೆಗಳ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಜೊತೆಗೆ ಘಟನೆಗೆ ಕಾರಣವಾದಂಥ ಇನ್ನೊಂದಷ್ಟು ಅಂಶಗಳು, ಸಾಕ್ಷ್ಯಗಳು ಸಿಗುವಂತ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಪೊಲೀಸರು ಈಗ ಆ ಮೊಬೈಲ್ ಡಿವೈಸ್ ಏನಿದೆ ಅದನ್ನು ಹುಡುಕಲೇಬೇಕಾದಂತ ಸವಾಲು ಪೊಲೀಸ್ ಇಲಾಖೆ ಅಂದ್ರೆ ತನಿಖಾಧಿಕಾರಿಗಳೇನಿದ್ರೆ ಅವರ ಮುಂದೆ ಇರುವಂತದ್ದು. ಅನೇಕ ಕಡೆಗಳಲ್ಲಿ ಸ್ಥಳ ಮಾಜರನ್ನ ಮಾಡಿದರೆ, ಎಲ್ಲಿದೆ ಅನ್ನುವಂಥ ಹುಡುಕಾಟವನ್ನು ಕೂಡ ಮಾಡಿದ್ರೆ. ಬಟ್ ಆದ್ರೆ ಅದು ಇನ್ನೂ ಕೂಡ ಸಿಗ್ತಾ ಇಲ್ಲ. ಇವ್ರು ಹೇಳುವಂತ ಪ್ರಕಾರ ಅದನ್ನ ಏನಾದ್ರೂ ಒಮ್ಮೆ ರಾಜಕಾಲುವೆಗೆ ಬಿಸಾಡುವಂತ ಕೆಲಸಗಳಾಗಿದ್ರೆ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂತ ಸಾಧ್ಯತೆ ಕೂಡ ಇದೆ. ಈಗ ಅದನ್ನ ಹೇಗೆ ಕಲೆಕ್ಟ್ ಮಾಡಬೇಕು, ಅದನ್ನು ಹೇಗೆ ಹುಡುಕಾಟವನ್ನು ಮಾಡಬೇಕು ಅನ್ನುವಂಥದ್ದು ಸದ್ಯ ಪೊಲೀಸರಿಗೆ ಇರುವಂತಹ ತಲೆನೋವು. ಅದೇ ಕಾರಣಕ್ಕಾಗಿ ಅನೇಕ ಆಂಗಲ್ಗಳಲ್ಲಿ ಆತನ ಫೋನ್ ಏನಿದೆ ಆತನ ಫೋನನ್ನು ಹುಡುಕಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಆತನ ಫೋನ್ ಇನ್ನೂ ಕೂಡ ಸಿಗ್ತಾ ಇಲ್ಲ. ಆರೋಪಿಗಳೆಲ್ಲರನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು ಕೂಡ ಅವ್ರು ಹೇಳ್ತಾ ಇರುವಂತದ್ದು ಒಂದೇ, ನಾವು ಆ ಫೋನನ್ನ ರಾಜಕಾಲುವೆಗೆ ಬಿಸಾಕಿದೀವಿ ಅಂತ. ಈಗಾಗಲೇ ರಾಜಕಾಲುವೆ ಅಕ್ಕಪಕ್ಕ ಎಲ್ಲವೂ ಕೂಡ ಅದರ ಹುಡುಕಾಟವನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಪಾಸಿಟಿವ್ ರೆಸ್ಪಾನ್ಸ್ ಆ ಭಾಗಗಳಲ್ಲಿ ಸಿಕ್ಕಿಲ್ಲ. ಸೊ ಆ ಕಾರಣಕ್ಕಾಗಿ ಈಗ ಸದ್ಯ ಫೋನನ್ನ ಹುಡುಕಾಟ ಮಾಡುವಂಥದ್ದು ದೊಡ್ಡ ಮಟ್ಟದ ಸವಾಲಾಗಿದೆ. ಆ ಫೋನನ್ನ ಹುಡುಕಿ ಅಲ್ಲಿರುವಂತ ಒಂದಷ್ಟು ಡೇಟಾವನ್ನ ಕಲೆಕ್ಟ್ ಮಾಡಿದ್ರೆ ಈಗಿರುವಂತ ಆರೋಪಿಗಳಿಗೆ ಮತ್ತೊಂದಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಅಂತೂ ಫಿಕ್ಸ್ ಇದೆ. ವಿದ್ಯಾ, ಮತ್ತೊಂದು ಕಡೆ ಈ ತನಿಖೆಯಲ್ಲಿ ಉಳಿದಂಥವ್ರೆಲ್ಲರ ಫೋನನ್ನು ಕೂಡ ಈಗ ಆಲ್ರೆಡಿ ವಶಕ್ಕೆ ಪಡೆದಿರ್ತಾರಲ್ವಾ, ಎಲ್ಲರೂ ಕೂಡ ಕೋಪರೇಟ್ ಮಾಡ್ತಾ ಇದ್ದಾರಂತ. ಈ ಕೆಲವೊಬ್ರು ಪಾಸ್ವರ್ಡ್ ಕೊಡ್ತಿಲ್ಲ, ಒಂದು ತಗಾದೆ ತೆಗಿತಾ ಇದ್ದಾರೆ ಅಂತ ಮಾಹಿತಿ ಕೇಳಿ ಬರ್ತಾ ಇತ್ತು. ರಾಘು, ವಿದ್ಯಾ, ಪ್ರಮುಖವಾಗಿ 10 ಫೋನ್ಗಳನ್ನ ಈಗಾಗಲೇ ಸೀಸ್ ಮಾಡಿರುವಂತದ್ದು. ಅಂದ್ರೆ ಆರೋಪಿಗಳಿಗೆ ಸಂಬಂಧಿಸಿದಂತೆ 10 ಫೋನ್ಗಳು, ಪವಿತ್ರ ಗೌಡ ಸೇರಿದಂತೆ, ದರ್ಶನ್ ಸೇರಿದಂತೆ ಅಲ್ಲಿ ಯಾರೆಲ್ಲ ಸ್ಥಳದಲ್ಲಿ ಇದ್ರು ಅವರೆಲ್ಲರ ಫೋನ್ಗಳನ್ನ 10 ಫೋನ್ಗಳನ್ನ ಈಗ ಸೀಸ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಕೆಲ ಆರೋಪಿಗಳೇನಿದ್ದಾರೆ ಅವರು ಪಾಸ್ವರ್ಡ್ ನೀಡುವಂತ ವಿಚಾರದಲ್ಲಿ ಒಂದಷ್ಟು ತಕರಾರನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸರಿಯಾಗಿ ನೀಡ್ತಾ ಇಲ್ಲ. ಕೆಲವೊಂದಷ್ಟು ಈಗ ಸಾಮಾನ್ಯವಾಗಿ ಬೇರೆ ಬೇರೆ ರೀತಿಯಾದಂತಹ ಪಾಸ್ವರ್ಡ್ಗಳನ್ನ ಅಂತ ಹೇಳಿದ್ರೆ, ಒಂದು ಕಾಲಿಸ್ಟ್ರಿಗೆ ಏನಿರ್ತದೆ, ಕಾಲಿಸ್ಟ್ರಿಗೆ ಬೇರೆ ಪಾಸ್ವರ್ಡ್ಗಳು, ಗ್ಯಾಲರಿಗೆ ಬೇರೆ ಪಾಸ್ವರ್ಡ್ಗಳು, ವಾಟ್ಸಪ್ಗೆ ಬೇರೆ ಪಾಸ್ವರ್ಡ್ಗಳು, ಈ ರೀತಿಯಾದಂತಹ ಪಾಸ್ವರ್ಡ್ಗಳನ್ನು ಸಾಮಾನ್ಯವಾಗಿ ಇಡುವಂಥದ್ದು ಇರುತ್ತೆ. ಅದೇ ರೀತಿಯಾದಂತಹ ಪಾಸ್ವರ್ಡ್ಗಳನ್ನ ಬಹುತೇಕರು ಎಲ್ಲರೂ ಕೂಡ ಇಟ್ಟಿರುವಂತಹ ಕಾರಣಕ್ಕಾಗಿ ಅದನ್ನ ಕೇಳುವಂತ ಸಂದರ್ಭದಲ್ಲಿ ಇದು ಮರ್ತೋಗಿದೆ ಅನ್ನುವಂಥದ್ದು, ಇದು ಸರಿಯಾದ ರೀತಿಯಲ್ಲಿ ಉತ್ತರಗಳನ್ನ ಕೊಡದೇ ಇರುವಂಥದ್ದು, ಈ ರೀತಿಗಳು ಆಗ್ತಾ ಇತ್ತು. ಬಟ್ ಆದ್ರೆ ಅವುಗಳನ್ನ ಪೊಲೀಸರು ಇಲಾಖೆ ಅವರದೇ ಭಾಷೆಯಲ್ಲಿ ಅದನ್ನ
ತೆರೆಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಅಂದ್ರೆ ಯಾರೆಲ್ಲ ಕೊಡ್ತಾ ಇಲ್ಲ ಅವರೆಲ್ಲರನ್ನ ಕೂಡ ರಿಕವರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದೊಮ್ಮೆ ಅವ್ರು ಏನಾದ್ರು ಪಾಸ್ವರ್ಡ್ ಗಳನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟಂತ ಒಂದಷ್ಟು ಟೆಕ್ನಾಲಜಿ ಏನಿದೆ ಆ ಟೆಕ್ನಾಲಜಿಗಳನ್ನ ಬಳಕೆಯನ್ನ ಮಾಡಿಕೊಂಡು ಅವರ ಪಾಸ್ವರ್ಡ್ ಗಳನ್ನ ತೆರವು ಮಾಡುವಂತ ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಸದ್ಯ ಪೊಲೀಸ್ ಇಲಾಖೆ ಮುಂದಾಗ್ತಾ ಇರುವಂತದ್ದು. ಯಾರೆಲ್ಲ ಪಾಸ್ವರ್ಡ್ ಗಳನ್ನ ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅಂತವರಲ್ಲಿ ಏನಾದ್ರೂ ಬೇರೆ ರೀತಿಯಾದಂತಹ ಸಾಕ್ಷ್ಯಗಳು ಇರ್ಬೋದಾ ಇದೆಯಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾರೆಲ್ಲ ಕೊಡ್ತಾ ಇಲ್ಲ ಅವ್ರಿಗೆ ಅವ್ರದೇ ಭಾಷೆಯಲ್ಲಿ ಅದನ್ನ ತೆಗೆಯುವಂತ ಕೆಲಸವನ್ನ ಕೂಡ ಮಾಡೋದ್ರ ಮುಖಾಂತರವಾಗಿ ಅದನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಸದ್ಯ ಪೊಲೀಸ್ ತನಿಖಾಧಿಕಾರಿಗಳು ಮಾಡ್ತಾ ಇರುವಂತದ್ದು. ವಿದ್ಯಾ. ಓಕೆ, ಥ್ಯಾಂಕ್ ಯು ರಘು ತಮ್ಮ ಡೀಟೇಲ್ಸ್ಗೆ.